ಸೂಪರ್ ಪ್ರೈಮ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಕಡೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಶಾಸಕರು ತಲೆಮರೆಸಿಕೊಂಡಿದ್ರು. ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಬೆಳಗ್ಗೆ ಅರ್ಜಿಯನ್ನು ವಜಾಗೊಳಿಸಿತ್ತು. ಸಂಜೆ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಂತೆ ಅಧಿಕಾರಿಗಳು ವಶಕ್ಕೆ ಪಡೆದು ಸಿಐಡಿ ಕಚೇರಿಗೆ ಕರೆತಂದಿದ್ದಾರೆ. ಈಗಾಗಲೇ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಜನಾರ್ದನ್ಗೆ ಸೇರಿದ ಬೆಂಗಳೂರಿನ 6 ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ. ಈ ವೇಳೆ 1,70 ಲಕ್ಷ ರೂಪಾಯಿಗಳ ನಗದು, 7.8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, 3.2 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, 66 ಲಕ್ಷ ಮೌಲ್ಯದ 34 ಎಕರೆ ಕೃಷಿ ಜಮೀನು, 20 ಲಕ್ಷ ಮೌಲ್ಯದ ವಾಹನಗಳು ಪತ್ತೆಯಾಗಿವೆ. ಆದಾಯಕ್ಕಿಂತ ಶೇಕಡ 216% ಅಧಿಕ ಆಸ್ತಿ ಹೊಂದಿರುವುದು ಗೊತ್ತಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಬಜೆಟ್ ಅಧಿವೇಶನಕ್ಕೆ ದಿನಾಂಕ ನಿಗದಿಯಾಗಿದೆ. ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ಬಜೆಟ್ ಅಧಿವೇಶನ ನಡೆಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಮಾರ್ಚ್ 6ರಂದು ಸಿಎಂ ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಮಂಡಿಸಲಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಥಗಿತಗೊಂಡಿದ್ದ ಐಪಿಎಲ್ ಪಂದ್ಯಾವಳಿ ಆಯೋಜನೆಗೆ ಕಡೆಗೂ ಒಪ್ಪಿಗೆ ಸಿಕ್ಕಿದೆ. ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳುವುದಕ್ಕಾಗಿ ನಿರ್ಧರಿಸಲಾಗಿತ್ತು. ಅದರಂತೆ ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಷಯವನ್ನು ಪ್ರಸ್ತಾಪಿಸಿದರು. ಕೆಲವು ಷರತ್ತುಗಳೊಂದಿಗೆ ಪಂದ್ಯಾವಳಿಯನ್ನು ನಡೆಸುವುದಕ್ಕೆ ಸಂಪುಟ ಅನುಮತಿಯನ್ನು ನೀಡಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಎದುರಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಶೇಕಡ 80ರಷ್ಟು ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಇಲ್ಲ. ಈ ಸರ್ಕಾರ ಚೀಟ್ ಮಾಡುವ ಸರ್ಕಾರ. ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಕೊಡುವ ಔಷಧಿಯಲ್ಲೂ ಮೋಸ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಗೂಡ್ಸ್ ವಾಹನ ಟಚ್ ಆಗಿದ್ದಕ್ಕೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ಈ ವೇಳೆ ಬಾನೆಟ್ ಮೇಲೆ ವ್ಯಕ್ತಿಯನ್ನು ಎಳೆದೊಯ್ದಿದ್ದ ಕಾರು ಚಾಲಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಲಸೂರು ಠಾಣೆ ಪೊಲೀಸರು ಕಾರು ಜಪ್ತಿ ಮಾಡಿ ಚಾಲಕ ಸುರೇಶ್ನನ್ನ ಬಂಧಿಸಿದ್ದಾರೆ. ನಂಜುಂಡ ಎಂಬಾತ ಗೂಡ್ಸ್ ವಾಹನದಲ್ಲಿ ಹೂ ತೆಗೆದುಕೊಂಡು ಹೋಗ್ತಿದ್ದಾಗ ಗಲಾಟೆ ಆಗಿತ್ತು. ಈ ದೃಶ್ಯ ಎಲ್ಲೆಡೆ ವೈರಲ್ ಆಗಿತ್ತು. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ವಿರೋಧಿಸಿ ದೇಶಾದ್ಯಂತ ಕರೆ ಕೊಡಲಾಗಿದ್ದಂತಹ ಭಾರತ್ ಬಂದ್ ಯಾವುದೇ ಪರಿಣಾಮವನ್ನು ರಾಜ್ಯದಲ್ಲಿ ಬೀರಿಲ್ಲ. ಕೇರಳ ಮತ್ತು ಪಶ್ಚಿಮ ಬಂಗಾಳ ಹೊರತುಪಡಿಸಿದರೆ ಉಳಿದಂತೆ ಎಲ್ಲ ಕಡೆ ಸಹಜ ಸ್ಥಿತಿ ಇತ್ತು. ಇನ್ನು ಬೆಂಗಳೂರಿನ ಟೌನ್ ಹಾಲ್ ಹಾಗೂ ಆನೇಕಲ್ನ ಜಿಗಣಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಮೆಟ್ರೋ ದರ ಸಂಘರ್ಷ ಬೆನ್ನಲ್ಲೇ ಬೆಂಗಳೂರಿನ ಮೆಟ್ರೋ ರೆಡ್ ಲೈನ್ಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಅಲ್ಲದೆ ಡಬಲ್ ಡೆಕ್ಕರ್ ಪ್ಲಾನ್ಗೂ ನೋ ಅಂತ ಹೇಳಿದೆ. ಸರ್ಜಾಪುರ ಟು ಹೆಬ್ಬಾಳ ಯೋಜನೆ ಮರುಪರಿಶೀಲನೆ ನಡೆಸಲು ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅಂತ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿದ್ದ ಕಾರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಹೊಸ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ದಾಳಿಯಲ್ಲಿ ಪಾಕಿಸ್ತಾನಿ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಕೈವಾಡ ಇತ್ತು ಅಂತ ಹೇಳಿದೆ. 2025ರ ನವೆಂಬರ್ 10ರಂದು ನಡೆದಂತಹ ಸ್ಫೋಟದಲ್ಲಿ 15 ಮಂದಿ ಮೃತಪಟ್ಟಿದ್ದರು. ಇದರ ಹಿಂದೆ ಉಗ್ರರ ಕೈವಾಡ ಇರುವ ಬಗ್ಗೆ ಎನ್ಐಎ ತನಿಖೆ ಮಾಡ್ತಾ ಇದೆ. ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ತುಂಬಲು ಕೇಂದ್ರ ಸರ್ಕಾರ ಮುಂದಾಗಿದೆ. 3.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 114 ರಫೇಲ್ ಖರೀದಿಗೆ ನಿರ್ಧರಿಸಲಾಗಿದೆ. ಶೀಘ್ರವೇ ಭಾರತಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭೇಟಿ ನೀಡಲಿದ್ದು, ಈ ವೇಳೆ ಒಪ್ಪಂದ ನೆರವೇರಲಿದೆ. ಅಲ್ಲದೆ ಮೇಕ್ ಇನ್ ಇಂಡಿಯಾ ಅಡಿ ಭಾರತದಲ್ಲೇ 100 ರಫೇಲ್ ವಿಮಾನಗಳ ನಿರ್ಮಾಣಕ್ಕೂ ಯೋಜನೆ ರೆಡಿಯಾಗಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪಾದಚಾರಿಗಳ ಮೇಲೆ ಲ್ಯಾಂಬೋರ್ಗಿನಿ ಕಾರು ಹರಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉದ್ಯಮಿ ಕೆಕೆ ಮಿಶ್ರಾ ಮಗ ಶಿವಂ ಮಿಶ್ರಾನನ್ನ ಪೊಲೀಸರು ಕಡೆಗೂ ಬಂಧಿಸಿದ್ದಾರೆ. ಬಂಧನದ ಬೆನ್ನಲ್ಲೇ ಕೋರ್ಟ್ ಆರೋಪಿ ಶಿವಂ ಮಿಶ್ರಾಕ್ಕೆ ಜಾಮೀನು ನೀಡಿದೆ. ಕಳೆದ ಭಾನುವಾರ ಕುಡಿದ ಮತ್ತಿನಲ್ಲಿ ಶಿವಂ ಮಿಶ್ರಾ ಅತಿ ವೇಗದಲ್ಲಿ ಕಾರು ಚಲಾಯಿಸಿ ಅಪಘಾತ ಎಸಗಿದ್ದ. ಒಂದೇ ಮಾತರಂ ಕಡ್ಡಾಯಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಜಮಾಯತ್ ಉಲೇಮಾ ಈ ಹಿಂದ್ ಆಕ್ಷೇಪ ವ್ಯಕ್ತಪಡಿಸಿದೆ. ಒಂದೇ ಮಾತರಂ ಕಡ್ಡಾಯ ಮಾಡಿರುವುದು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ಉಗ್ರ ದಾಳಿಯಾಗಿದೆ. ಇದು ಏಕದೇವತಾವಾದಿ ಧರ್ಮಗಳ ಮೂಲಭೂತ ನಂಬಿಕೆಗೆ ವಿರುದ್ಧ ಅಂತ ಜಮಾಯತ್ ಉಲೇಮಾ ಈ ಹಿಂದ್ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಹೇಳಿದ್ದಾರೆ. ಅಮೆರಿಕದಲ್ಲಿ ನಡೆದ ಅಪಘಾತದಲ್ಲಿ ಸಾವಿಗೀಡಾಗಿದ್ದ ಭಾರತೀಯ ವಿದ್ಯಾರ್ಥಿ ಕುಟುಂಬಕ್ಕೆ 262 ಕೋಟಿ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. 2023ರಲ್ಲಿ ಅಮೆರಿಕದ ಸಿಯಾಟಲ್ನಲ್ಲಿ
ಪೊಲೀಸ್ ಕಾರ್ ಗುದ್ದಿ ಆಂಧ್ರ ಮೂಲದ ಯುವತಿ ಜಾಹ್ನವಿ ಕಂದುಲಾ ಮೃತಪಟ್ಟಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಪೂರ್ಣಗೊಳಿಸಿರುವ ಕೋರ್ಟ್ 260 ಕೋಟಿ ರೂಪಾಯಿಗಳ ಪರಿಹಾರವನ್ನು ಆದೇಶಿಸಿದೆ. ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆ ಮುಕ್ತಾಯವಾಗಿದೆ. 300 ಕ್ಷೇತ್ರಗಳ ಪೈಕಿ 299 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆದಿದೆ. ಬಿಎನ್ಪಿ ಮತ್ತು ಜಮಾತ್ ಎ ಇಸ್ಲಾಮಿ ಮಧ್ಯೆ ನೇರ ಹಣಾಹಣಿ ನಡೆದಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗಿದ್ದು ನಾಳೆ ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಪ್ರಕಟವಾಗಿದೆ. ಟರ್ಕಿಯ ಸಂಸತ್ ಕಲಾಪದ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಹೊಡೆದಾಟ ನಡೆದು ಹೋಗಿದೆ. ಹೊಸದಾಗಿ ಆಯ್ಕೆಯಾಗಿದ್ದ ಕಾನೂನು ಸಚಿವರ ಪ್ರಮಾಣ ವಚನಕ್ಕೆ ವಿಪಕ್ಷಗಳು ಅಡ್ಡಿಪಡಿಸಿದ್ವು. ಈ ವೇಳೆ ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಚೀನಾದ ಶಾಂಘೈ ನಗರದಲ್ಲಿ ಇದ್ದಕ್ಕಿದ್ದಂತೆ ಇಡೀ ರಸ್ತೆಯೇ ಕುಸಿದು ಹೋಗಿದೆ. ರಸ್ತೆ ಕುಸಿಯಲು ಆರಂಭಿಸ್ತಾ ಇದ್ದಂತೆ ಜನ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಭೂಮಿ ಕುಸಿತದಿಂದಾಗಿ ಸುತ್ತಮುತ್ತಲಿನ ಕಟ್ಟಡಗಳಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಈ ಭಯಾನಕ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಕಳೆದ 3 ವಾರಗಳಿಂದ ಭೀಕರ ಹಿಮಪಾತಕ್ಕೆ ಜಪಾನ್ ತತ್ತರಿಸಿ ಹೋಗಿದೆ. ರಸ್ತೆಗಳು ಮನೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಹಿಮಪಾತದಿಂದಾಗಿ ಇವರಿಗೆ 50ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದು 549 ಜನ ಗಾಯಗೊಂಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥನೆಯ ಪಟ್ಟಿಯನ್ನು ಸಲ್ಲಿಸಿ ಬಂದಿದ್ದಾರೆ. ಅಧಿಕಾರ ಹಸ್ತಾಂತರ ಯಾವಾಗ ಅಂತಾನೂ ಕೂಡ ವರ ಕೇಳಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮುಗಿಸಿ ಬಂದಿರುವಂತಹ ಡಿಕೆ ಶಿವಕುಮಾರ್ ಏನನ್ನೋ ಸಾಧಿಸಿದ ಆತ್ಮವಿಶ್ವಾಸದಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಡಿಕೆಶಿ ದೆಹಲಿಯಲ್ಲಿದ್ದಾಗಲೇ ಸಿಎಂ ಆಪ್ತ ಬಣದ ಸಚಿವರ ಸಭೆ ಹಾಗೆಯೇ ಒಂದಿಷ್ಟು ಶಾಸಕರ ವಿದೇಶಿ ಪ್ರವಾಸದ ಪ್ಲಾನ್ ಕೂಡ ನಡೀತಾ ಇದೆ. ಗಾಳಿ ಪಡ್ಕೊಂಡು ಬಂದಿದ್ದೀವಿ ನಾವು. ಏನೇನು ಬೇಕೋ ನಾವು ಮಾತಾಡಿದ್ವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಅಸ್ಸಾಂ ಚುನಾವಣೆ ತಯಾರಿ ಬಗ್ಗೆ ಚರ್ಚಿಸಲು 2 ದಿನ ಡಿಕೆಶಿ ದೆಹಲಿ ಪ್ರವಾಸ ಕೈಗೊಂಡಿದ್ದರು. ದೆಹಲಿಯ 10th ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲೂ ಭಾಗಿಯಾಗಿದ್ದರು. ಇದೇ ವೇಳೆ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಎನ್ನುವುದು ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಗುತ್ತಿರುವ ಮಾಹಿತಿ. ಸುಮಾರು 40 ನಿಮಿಷಗಳ ಕಾಲ ಪ್ರಿಯಾಂಕಾ ಗಾಂಧಿ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಮಾತುಕತೆಯೇ ಡಿಕೆಶಿ ಅವರ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಯಾಕಂದ್ರೆ ಇವತ್ತು ಮೀಟಿಂಗ್ ಮುಗಿಸಿ ಹೊರಬಂದಿರುವ ಡಿಸಿಎಂ ಕೂಡ ಹೈಕಮಾಂಡ್ ಜೊತೆಗೆ ಏನು ಮಾತುಕತೆ ನಡೆದಿದೆ ಎನ್ನುವುದನ್ನ ಬಹಿರಂಗವಾಗಿ ಚರ್ಚಿಸಲು ಸಾಧ್ಯವಿಲ್ಲ ಅಂತ ಹೇಳೋದರ ಮೂಲಕ ಕುತೂಹಲ ಹೆಚ್ಚಿಸಿದ್ದಾರೆ. ನೋಡ್ರಿ, ನಾನೀಗ 10 ಜನಪಥ್ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ. ಏನೇನು ಮಾತಾಡಬೇಕು ಮಾತಾಡಿದ್ದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಪ್ರಿಯಾಂಕಾ ಜೊತೆಗೆ ಮಾತ್ರ ಅಲ್ಲ, ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಡಿಕೆ ಸಹೋದರರು ಒಟ್ಟಾಗಿ ಮಾತುಕತೆ ನಡೆಸಿದ್ದು ಸಿಎಂ ಪಟ್ಟಕ್ಕಾಗಿ ಪ್ರಬಲ ಹಕ್ಕೊತ್ತಾಯ ಮಂಡಿಸಿದ್ದಾರೆ. 2.5 ವರ್ಷ ಅಂತ ನಿಮ್ಮ ಸಮ್ಮುಖದಲ್ಲೇ ಮಾತಾಗಿತ್ತು. ಆ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು. ನಿಮ್ಮೆಲ್ಲರ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. 2.5 ವರ್ಷ ಮುಗಿದಿದೆ. ಮಾತು ಕೊಟ್ಟಂತೆ ಅಧಿಕಾರ ಹಸ್ತಾಂತರವಾಗಲಿ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಸಿದ್ದರಾಮಯ್ಯನವರನ್ನ ಕರೆಸಿ ಮಾತಾಡಿ ಆಗುತ್ತೋ ಆಗಲ್ವೋ ಅನ್ನೋದನ್ನಾದರೂ ಸ್ಪಷ್ಟವಾಗಿ ಹೇಳಿಬಿಡಿ ಎಂದು ಆಗ್ರಹಿಸಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳದೇ ಇರೋದು ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗೆ ಈಗ ರಾಹುಲ್ ಗಾಂಧಿ ಅವರ ಕಡೆ ಬೊಟ್ಟು ಮಾಡುವುದು ಶೋಭೆ ತರಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ನನಗೆ ಅದೇನಿಲ್ಲ. ನಮ್ಮ ಲೀಡರ್ಸ್ ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ. ನಾವು ರಾಜಕಾರಣ ಮಾಡಲೇಬೇಕು. ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಟಜಲ್ ಇಸ್ ದೇರ್ ಬಿಟ್ವೀನ್ ದೆಮ್. ಇಟ್ ಇಸ್ ನಾಟ್ ಬಿಟ್ವೀನ್ ಅಸ್. ದೇರ್ ಇಸ್ ನೋ ಟಜಲ್. ಎನಿ ಟೈಮ್ ಸಿಎಂ has said there is a ಟಜಲ್. We both have said that we will go by the party decision. All discussions has been held within ourselves, and we all are a party to it, and the party will take a call. ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗುವಾಗ ಹೋಗಿ ಬಂದಾಗ ಆಡೋ ಮಾತುಗಳು ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತಿದ್ದವು. ಈ ಬಾರಿ ಡಿಕೆ ಹೇಳಿದ ಕಾಲಾಯ ತಸ್ಮೈನ್ ನಮಃ ಮಂತ್ರದಿಂದಾಗಿ ಇನ್ನಷ್ಟು ಕುತೂಹಲ ಹೆಚ್ಚಿದೆ. ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಏನೇನು ಬೇಕೋ ನಾವು ಮಾತಾಡಿದ್ರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ.
ಹಾಗೆ ನೋಡಿದ್ರೆ ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಲೇ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ವಿಶ್ವಾಸ ಹೊಂದಿದ್ದರು. ಆದರೆ ಆಗ ದೆಹಲಿಗೆ ಹೋಗುವ ಬದಲು ಸಿಎಂ ಮತ್ತು ಡಿಸಿಎಂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಸೀಮಿತವಾಗಿತ್ತು. ಅಲ್ಲಿಂದ ನಂತರ ಪಟ್ಟದ ಆಟವನ್ನ ಮತ್ತಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಡಿಕೆಶಿ ಪದೇ ಪದೇ ದಿಲ್ಲಿ ಟೂರ್ ಮಾಡುತ್ತಲೇ ಬಂದಿದ್ದಾರೆ. ಡಿಸೆಂಬರ್ನಲ್ಲಿ 3 ಸಲ, ಜನವರಿಯಲ್ಲಿ ಒಂದೇ ಸಲ 4 ದಿನ, ಈಗ ಮೊನ್ನೆ 3 ದಿನಗಳ ಪ್ರವಾಸ ಮಾಡಿದ್ದಾರೆ. ಆದರೆ ಈ ಬಾರಿಯ ಭೇಟಿ ಮಾತ್ರ ಹುಮ್ಮಸ್ಸು, ನಗುಮುಖಕ್ಕೆ ಆಸ್ಪದ ಕೊಟ್ಟಿದೆ. ಅದಕ್ಕೆ ಪುಷ್ಟಿ ನೀಡುತ್ತೆ ಡಿಕೆ ಅವರ ಈ ಮಾತುಗಳು. ಕಲರ್ಸ್, ಮೋರ್ ದಿ ಏಜ್, ಮೋರ್ ದಿ ಕಲರ್. ಬೆಳಿಗ್ಗೆನೂ ಬಹಳ ಖುಷಿಯಲ್ಲಿ ಕಾಣಿಸ್ತಾ ಇದ್ರಿ ಸರ್, ಅದಕ್ಕೋಸ್ಕರ ಭೇಟಿ ಆದ್ಮೇಲೆ ಏನಾದ್ರು ನಿನ್ನೆಕ್ಕಿಂತ ಸ್ವಿಂಗ್ ಆಗಿತ್ತು ಇವತ್ತು ಅಂತ. ಥ್ಯಾಂಕ್ ಯು ನಮಸ್ಕಾರ. ಈ ಮಧ್ಯೆ ಡಿಕೆಶಿ ಸಿಎಂ ಆಗೋ ಕಾಲ ಹತ್ತಿರ ಬಂದಿದೆ. ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಎಂದಿದ್ದಾರೆ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. ಈ ಒಂದು KPCC ಅಧ್ಯಕ್ಷರಾಗಿ 6 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಿಗ್ ಮೆಸೇಜ್ ಬರುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಹೈಕಮಾಂಡ್ ನಾಯಕರು ದೆಹಲಿಗೆ ತಮ್ಮನ್ನ ಕರೆಸಿಕೊಂಡು ಅಧಿಕಾರ ಬದಲಾವಣೆ ಬಗ್ಗೆ ಸ್ಪಷ್ಟ ಸಂದೇಶ ರವಾನಿಸುತ್ತಾರೆಂಬ ಆಶಾವಾದ ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಒಂದಷ್ಟು ಚಟುವಟಿಕೆಗಳು ನಡೆಯುತ್ತಿವೆ. ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಶಾಸಕರು ಪಶುಸಂಗೋಪನಾ ಇಲಾಖೆ ಕಡೆಯಿಂದ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಅಧ್ಯಯನ ಪ್ರವಾಸ ಹೋಗ್ತಿದ್ದಾರೆ ಎಂಬ ಮಾತುಗಳು ಓಡಾಡುತ್ತಿದ್ದವು. ಆದರೆ ಪಶುಸಂಗೋಪನಾ ಇಲಾಖೆಯಿಂದ ಪ್ರವಾಸ ಇಲ್ಲ ಎಂದು ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟರು. ಪ್ರವಾಸಕ್ಕೆ ನನ್ನನ್ನೂ ಕರೆದಿದ್ದರು, ಆದರೆ ನಾನು ಹೋಗುತ್ತಿಲ್ಲ ಎಂದರು. ಈ ಟೂರ್ಗೂ ಲೀಡರ್ಶಿಪ್, ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವರೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ, ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಶಾಸಕರ ಟೂರ್ ಮಧ್ಯೆಯೇ ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ಸಿದ್ದು ಆಪ್ತರ ಮತ್ತೊಂದು ಟೀಮ್ ಸಭೆ ಸೇರಿತ್ತು. MB ಪಾಟೀಲ್, RB ತಿಮ್ಮಾಪುರ ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದರು. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂದರು. ನಡೆ ನುಡಿಗಳು ಕುತೂಹಲ ಮೂಡಿಸಿದ್ದವು. ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಇಲಾಖೆಯದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆಯಲ್ವಾ, ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ಕೆ ಬಂದಿದ್ರು. ಖರ್ಗೆ ಅವರು ರಾಹುಲ್ ಗಾಂಧಿ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಭಾಗವಹಿಸಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ನನ್ನ ಅಭಿಪ್ರಾಯ ಈಗ 28ವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನನ್ನ ಅಭಿಪ್ರಾಯ. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳನ್ನ ಪ್ರತಿಪಕ್ಷಗಳ ಸದಸ್ಯರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಎಲ್ಲವನ್ನೂ ನೋಡ್ತಿರಿ, ಬದಲಾವಣೆ ನಿಶ್ಚಿತ ಅಂತಾರೆ ಕೇಸರಿ ನಾಯಕರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥದ್ದು 100% ಸತ್ಯ. ಅದನ್ನ ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಬಿಟ್ಕೊಡೋ ಮೂಡಲ್ಲಿ ಇದ್ದಂಗೆ ಕಾಣಿಲ್ಲ. ಬಡ್ಜೆಟ್ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಚುನಾವಣೆಗಳು. ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಅಂತ ಅವ್ರ ನೋವನ್ನು ವ್ಯಕ್ತ ಮಾಡಿದ್ದಾರೆ. ಹೀಗೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಸುತ್ತಲಿನ ಆಟ ಮುಂದುವರೆದಿದೆ. ಆದರೆ ಇಲ್ಲಿ ಸಿಎಂ ಡಿಸಿಎಂ ಏನೇ ಹೇಳಿಕೊಂಡ್ರು ಅಂತಿಮ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಬಜೆಟ್ ಬಗ್ಗಿನ ಚರ್ಚೆಯ ಸಂದರ್ಭದಲ್ಲಿ ಭಾರತವನ್ನೇ ಅಮೆರಿಕಾಗೆ ಮಾರಾಟ ಮಾಡಿದ್ದಾರೆ, ಭಾರತ ಮಾತೆಯನ್ನೇ ಮಾರಾಟ ಮಾಡಿದ್ದಾರೆ ಅಂತೆಲ್ಲ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಆರೋಪವನ್ನು ಮಾಡಿದರು. ಈಗ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯವರು ಪದಚ್ಯುತಿ ನಿರ್ಣಯವನ್ನು ಸದನದಲ್ಲಿ ಮಂಡನೆ ಮಾಡಿದ್ದಾರೆ.
ಸಂಸತ್ ಸದಸ್ಯತ್ವವನ್ನು ಅಮಾನತು ಮಾಡಬೇಕು. ಇನ್ನು ಮುಂದೆ ಯಾವ ಚುನಾವಣೆಗೂ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಿಲುವಳಿಯನ್ನು ಮಂಡಿಸಲಾಗಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ತೋರಿಸ್ತೀವಿ. You have sold India because they are choking him. They've got a grip on his neck. एक सब्सटेंसिव मोशन पर राहुल गांधी के ऊपर चर्चा होनी चाहिए. That you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? You know why he sold India? Because they are choking him. They've got a grip on his neck. ಅಮೆರಿಕ ಭಾರತ ನಡುವಿನ ಸುಂಕ ಒಪ್ಪಂದದ ಬಗ್ಗೆ ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳಿವು. ಭಾರತವನ್ನೇ ಅಮೆರಿಕಾಗೆ ಮಾರಿದ್ದಾರೆ, ಅಮೆರಿಕದವರು ಪ್ರಧಾನಿ ಮೋದಿ ಕುತ್ತಿಗೆ ಹಿಡಿದಿದ್ದಾರೆ ಅಂತ ಆರೋಪಿಸಿದ್ರು. ಇಂತಹ ಹೇಳಿಕೆ ಕೊಟ್ಟ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವವನ್ನೇ ಅಮಾನತು ಮಾಡಬೇಕು. ಇನ್ನು ಮುಂದೆ ರಾಹುಲ್ ಗಾಂಧಿ ಚುನಾವಣೆಗೂ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹಾಕಬೇಕು ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಲೋಕಸಭೆಯಲ್ಲೇ ಪದಚ್ಯುತಿ ನಿರ್ಣಯ ಮಂಡಿಸಿದ್ದಾರೆ. ये जो लीडर ऑफ द अपोजिशन है राहुल गांधी सर, ये अर्बन नक्सल की तरह बिहेव करता है और इसका सोरोस फाउंडेशन के साथ रिलेशन है. केवल देशद्रोहियों के साथ मिलकर जाता है और ये कभी चुनाव आयोग पर, कभी संविधान पर, कभी स्पीकर पर, जितने भी संवैधानिक संस्थाएं हैं सुप्रीम कोर्ट पर, उसके ऊपर आरोप लगाता है. मेरा आपके माध्यम से आग्रह है कि एक सब्सटेंसिव मोशन पर राहुल गांधी के ऊपर चर्चा होनी चाहिए, उसकी सदस्यता रद्द होनी चाहिए और कभी भी वो चुनाव नहीं लड़ पाए उसकी चर्चा होनी चाहिए. इस नियम के तहत मुझे इजाजत दी जाए. ಯಾವಾಗ ಲೋಕಸಭೆಯಲ್ಲಿ ನಿಶಿಕಾಂತ್ ದುಬೆ ರಾಹುಲ್ ಗಾಂಧಿಯವರ ವಿರುದ್ಧ ಪದಚ್ಯುತಿಗೆ ನಿರ್ಣಯ ಮಂಡಿಸಿದ್ರು, ಕಾಂಗ್ರೆಸ್ ಸಂಸದರೆಲ್ಲ ಸಿಡಿದೆದ್ರು. ಮತ್ತೆ ಲೋಕಸಭೆಯಲ್ಲಿ ಗದ್ದಲ ಗಲಾಟೆ ಆಗ್ತಿದ್ದಂತೆ ನಾಳೆಗೆ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಯಿತು. ಆದರೆ ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ರದ್ದುಗೊಳಿಸಬೇಕು ಅನ್ನೋದೇ ತಮಾಷೆಯಾಗಿದೆ ಅಂತ ಕೆಸಿ ವೇಣುಗೋಪಾಲ್ ನಿಶಿಕಾಂತ್ ದುಬೆಗೆ ತಿರುಗೇಟು ಕೊಟ್ರು. मैंने आज लोकसभा में जो है एक सब्सटेंसिव मोशन जो है मूव किया है राहुल गांधी जी के खिलाफ कि इस पर चर्चा हो और राहुल गांधी की सदस्यता खत्म हो और वो चुनाव लड़ने के लिए जिंदगी भर के लिए डिबार्ड हो. बिग तमाशा, which privilege? Rahul ji broken which privilege? What was the issue of privilege motion? If they filed privilege motion, they tried to remove his membership last time. What happened? People elected more than than Modi ji. ಸಂಸತ್ ಸ್ಥಾನದಿಂದ ರಾಹುಲ್ ಗಾಂಧಿಯವರನ್ನ ವಜಾಗೊಳಿಸುವ ನಿರ್ಣಯವನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಜೊತೆಗೆ ಜೀವನ ಪರ್ಯಂತ ಚುನಾವಣೆಗೂ ಸ್ಪರ್ಧೆಗೆ ಅವಕಾಶ ಕೊಡಬಾರದು ಅಂತಾನು ಬಿಜೆಪಿಯವರು ಹೇಳಿದ್ದಾರೆ. ಆದರೆ ಪದಚ್ಯುತಿ ಅನ್ನೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ 2019ರಲ್ಲಿ ಮೋದಿ ಉಪನಾಮದ ಬಗ್ಗೆ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ರು. 2023ರಲ್ಲಿ ಸೂರತ್ ನ್ಯಾಯಾಲಯ ರಾಹುಲ್ ಗಾಂಧಿಗೆ 2 ವರ್ಷ ಜೈಲು ಶಿಕ್ಷೆಯನ್ನೂ ವಿಧಿಸಿತ್ತು. ಆಮೇಲೆ ಸಂಸತ್ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರ ಕೇಸ್ಗೆ ತಡೆ ನೀಡಿತ್ತು. ಮತ್ತೆ ಸಂಸದರಾಗಿ ರಾಹುಲ್ ಆಯ್ಕೆಯಾಗಿದ್ರು. ಈಗ ಮತ್ತೆ ಪದಚ್ಯುತಿಗೆ ಬಿಜೆಪಿ ಸಂಸದ ದುಬೆ ನಿಲುವಳಿ ಮಂಡಿಸಿದ್ದಾರೆ. ಆದರೆ ಮೊದಲು ರಾಹುಲ್ ಗಾಂಧಿ ವಿರುದ್ಧ ಆರೋಪ ಸಾಬೀತುಪಡಿಸಬೇಕು. ಆಮೇಲೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಸಂಸದರ ಅಭಿಪ್ರಾಯ ಸಂಗ್ರಹಿಸಬೇಕು. ಮತಕ್ಕೆ ಹಾಕಿ ನಿರ್ಣಯ ತೆಗೆದುಕೊಳ್ಳಬೇಕು. ಅಪ್ಪಿತಪ್ಪಿ ಸಂಸತ್ ಕಲಾಪದಲ್ಲಿ ಪದಚ್ಯುತಿ ನಿರ್ಣಯ ಆದರೂ ಕೋರ್ಟ್ಗಳಿವೆ, ಕಾನೂನಿದೆ, ಅಲ್ಲೂ ಆದೇಶ ಆಗಬೇಕು. ಹಾಗಾಗಿ ಕಾಂಗ್ರೆಸ್ನವರು ಪದಚ್ಯುತಿ ನಿರ್ಣಯವನ್ನ ತಮಾಷೆ ಮಾಡಿದ್ದಾರೆ. ಇನ್ನು ನಾಳೆಗೆ ಕೇಂದ್ರ ಬಜೆಟ್ ಅಧಿವೇಶನದ ಮೊದಲ ಭಾಗ ಕೊನೆಯಾಗಲಿದೆ. ಮಾರ್ಚ್ನಲ್ಲಿ ಮತ್ತೆ ಅಧಿವೇಶನ ನಡೆಯಲಿದೆ. ಆಗ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆ ನಡೀತಾ ಇರುವ ಹಕ್ಕುಚ್ಯುತಿ, ಪದಚ್ಯುತಿ ಸಮರಗಳಿಗೆಲ್ಲ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜು ಸಿಐಡಿ ಬಲೆಗೆ ಕಡೆಗೂ ಬಿದ್ದಿದ್ದಾರೆ. ಯಾಕಂದ್ರೆ ಇಷ್ಟು ದಿವಸ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ನಿಂದಾದರೂ ಒಂದು ಸ್ವಲ್ಪ ರಿಲೀಫ್ ಸಿಗಬಹುದೇನೋ ಅಂತ ಹೇಳ್ಕೊಂಡು ಜಾಮೀನು ಅರ್ಜಿಯನ್ನು ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನು ವಜಾಗೊಳಿಸಿತು. ಇದರಿಂದಾಗಿ ವಿಧಿ ಇಲ್ಲದೆ ಸಿಐಡಿ ಮುಂದೆ ಶರಣಾಗೋದಕ್ಕೆ ಬಚ್ಚಿಟ್ಟುಕೊಂಡಿದ್ದ ಬೈರತಿ ಬಸವರಾಜ್ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೌಡಿ ಶೀಟರ್ ವಿಜೆ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಬೈರತಿ ಬಸವರಾಜ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಬೈರತಿ ಬಸವರಾಜು ತಲೆಮರೆಸಿಕೊಂಡಿದ್ರು.
ಸುಪ್ರೀಂ ಕೋರ್ಟ್ನಲ್ಲೂ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದ್ರೆ ಅಲ್ಲೂ ಅರ್ಜಿ ವಜಾ ಆಯ್ತು. ಕೊನೆಗೆ ವಿಧಿಯಿಲ್ಲದೆ ಭೈರತಿ ಬಸವರಾಜು ಬೆಂಗಳೂರಿಗೆ ಬರಬೇಕಾಯ್ತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಯಾರಿಗೂ ಗುರುತು ಸಿಗಬಾರದು ಅಂತ ಮುಖಕ್ಕೆ ಸಫಾರಿ ಮಾಸ್ಕ್ ಸುತ್ತಿಕೊಂಡು ಬರ್ತಿದ್ರು. ಆದ್ರೆ ಮೊದಲೇ ಠಿಕಾಣಿ ಹೂಡಿದ್ದ ಎಸಿಪಿ ಹರ್ಷ ಮತ್ತು ತಂಡ ಬಿಜೆಪಿ ಶಾಸಕನನ್ನ ವಶಕ್ಕೆ ಪಡೆದು ಪೊಲೀಸ್ ಜೀಪಿಗೆ ಹತ್ತಿಸಿದ್ರು. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆದ ಭೈರತಿ ಬಸವರಾಜನ್ನ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಬಂದು ಮೆಡಿಕಲ್ ಚೆಕಪ್ ಮಾಡಿಸಿ ಬಂಧನ ಪ್ರಕ್ರಿಯೆಯನ್ನು ಮುಗಿಸಿದ್ರು. ಸದ್ಯಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿ ಸಿಐಡಿ ಅಧಿಕಾರಿಗಳು ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ರಾತ್ರಿಯಿಡೀ ವಿಚಾರಣೆ ಮಾಡ್ತಾರೆ. ಹತ್ಯೆಗೂ ಮೊದಲು ಬೆಕ್ಲು ಶಿವನೇ ಜೀವ ಬೆದರಿಕೆ ಅಂತ ಕೊಟ್ಟಿದ್ದ ದೂರು ಮತ್ತು ಬೆಕ್ಲು ಶಿವನ ಹತ್ಯೆ ಬಳಿಕ ಆತನ ತಾಯಿ ಕೊಟ್ಟಿದ್ದ ದೂರಿನ ಅಂಶಗಳ ಮೇಲೆ ವಿಚಾರಣೆ ನಡೆಸಲಾಗುತ್ತೆ. ರೌಡಿಯ ಕೊಲೆಯಲ್ಲಿ ಭೈರತಿ ಪಾತ್ರದ ಬಗ್ಗೆ ಬಂಧಿತ ಆರೋಪಿಗಳು ಕೊಟ್ಟಿರೋ ಹೇಳಿಕೆಗಳು, ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜು ಪಾತ್ರ ಏನಿತ್ತು, ಬೆಕ್ಲು ಶಿವನ ಕೊಲೆಗೆ ಸಹಕರಿಸಿದ ಪೊಲೀಸರು ಯಾರ್ಯಾರು, ಹತ್ಯೆಗೂ ಮುನ್ನ ಹತ್ಯೆಯ ಬಳಿಕ ನಡೆಸಿರುವ ಹಣದ ವ್ಯವಹಾರದ ಬಗ್ಗೆಯೂ ವಿಚಾರಣೆ ನಡೆಸಲಿದ್ದಾರೆ. ಜೊತೆಗೆ ಎಷ್ಟು ದಿನ ತಲೆಮರೆಸಿಕೊಳ್ಳೋಕೆ ಯಾರೆಲ್ಲ ಸಹಕರಿಸಿದ್ರು ಅವರ ಬಗ್ಗೆಯೂ ಭೈರತಿ ಬಸವರಾಜುರಿಂದ ಮಾಹಿತಿ ಪಡೆಯಲಿದ್ದಾರೆ ಸಿಐಡಿ ಪೊಲೀಸರು. ಭೈರತಿ ಬಸವರಾಜು ಹತ್ರತ್ರ 3-4 ತಿಂಗಳಿಂದ ತಲೆಮರೆಸಿಕೊಂಡು ಓಡಾಡ್ತಿದ್ದಂತಹ ವ್ಯಕ್ತಿ. 2025 ಜುಲೈ 15ರಂದು ಬೆಕ್ಲು ಶಿವನ ಕೊಲೆ ಕೇಸ್ನಲ್ಲಿ 2 ಬಾರಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ರು. ಆದ್ರೆ ತನಿಖೆಯಲ್ಲಿ ಶಾಸಕರ ಪಾತ್ರ ಗಟ್ಟಿಯಾಗ್ತಾ ಹೋದಾಗ ಭೈರತಿ ಬಸವರಾಜು ಪರಾರಿಯಾಗಿದ್ರು. ಹೊರ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡು ವಕೀಲರ ಮೂಲಕ ಕೋರ್ಟ್ಗಳಿಗೆ ಜಾಮೀನಿಗೆ ಅರ್ಜಿ ಹಾಕ್ತಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಬೇಲ್ ಸಿಗ್ಲಿಲ್ಲ, ಹೈಕೋರ್ಟ್ನಲ್ಲೂ ಜಾಮೀನು ಸಿಗ್ಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಿದ್ರು. ಭೈರತಿ ಬಸವರಾಜು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು. ಆರಂಭದಲ್ಲಿ ಭೈರತಿ ವಿರುದ್ಧ ಸಾಕ್ಷ್ಯಾಧಾರಗಳಿರಲಿಲ್ಲ. ವಿವಾದಕ್ಕೆ ಕಾರಣವಾದ ಜಮೀನು ಅವರ ಕ್ಷೇತ್ರದಲ್ಲಿಲ್ಲ. ಆ ಆಸ್ತಿ ಖರೀದಿಸೋ ಆಸಕ್ತಿಯು ಶಾಸಕರಿಗೆ ಇರಲಿಲ್ಲ. ಅವರ ಹೆಸರಿಗೆ ಧಕ್ಕೆ ತರಲು ನಡೆದ ರಾಜಕೀಯ ಪಿತೂರಿ. ಹೀಗಾಗಿ ಜಾಮೀನು ಮಂಜೂರು ಮಾಡಬೇಕು. ಅರ್ಜಿದಾರರ ವಿರುದ್ಧ ಪಿತೂರಿ ಅಂತ ಹೇಳ್ತಿದ್ದೀರಿ. ನೇರವಾಗಿ ಕೊಂದಿದ್ದಾರೆ ಅಂತ ಪೀಠನೂ ನಿರೀಕ್ಷೆ ಮಾಡಿಲ್ಲ. ಆದರೆ ಕೊಲೆ ಕೇಸ್ನಲ್ಲಿ ಶಾಸಕರದ್ದೇ ಪಿತೂರಿ ಎಂಬ ಅಂಶವಿದೆ. 2 ಗುಂಪುಗಳ ಮಧ್ಯೆ ಜಮೀನಿಗೆ ಜಗಳ ಆಗಿದ್ದಕ್ಕೆ ಸಾಕ್ಷಿ ಇದೆ. ಆರೋಪಿ ಜಗದೀಶ್ ಜಿಪಿಎ ಹಸ್ತಾಂತರಕ್ಕೆ ಹಲ್ಲೆ ಮಾಡಿದ್ದಾರೆ. ಸಾಂದರ್ಭಿಕ ತಾಂತ್ರಿಕ ಸಾಕ್ಷ್ಯಗಳು ಶಾಸಕರ ವಿರುದ್ಧವಿದೆ. ಕೊಲೆಯಾದ ವ್ಯಕ್ತಿ ಮೊದಲೇ ಬೆದರಿಕೆ ದೂರು ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ಅರ್ಜಿದಾರರದ್ದು ತಪ್ಪಿಸಿಕೊಳ್ಳುವ ನಿಲುವಷ್ಟೇ. ತಲೆಮರೆಸಿಕೊಂಡು ಜಾಮೀನು ಕೇಳಿದ್ರೆ ಆಗೋದಿಲ್ಲ. ಕೊಲೆಯಲ್ಲಿ ಅವರ ಪಾತ್ರವಿಲ್ಲದಿದ್ರೆ ವಿಚಾರಣೆ ಎದುರಿಸಲಿ. ನಾವು ಈ ಅರ್ಜಿಯನ್ನ ಸ್ವೀಕರಿಸದೆ ವಜಾ ಮಾಡುತ್ತಿದ್ದೇವೆ. ಹೀಗೆ ಆದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರ ಪೀಠ ಅರ್ಜಿಯನ್ನೇ ತಿರಸ್ಕರಿಸಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲೂ ಜಾಮೀನು ಸಿಗಲಿಲ್ವೋ ಭೈರತಿ ಬಸವರಾಜು ಶರಣಾಗೋದಕ್ಕೆ ಅಂತ ಬರ್ತಿದ್ರು. ಆದ್ರೆ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಪೊಲೀಸರು. ಇವತ್ತು ರಾತ್ರಿ ಇಡೀ ವಿಚಾರಣೆ ನಡೆಸಿ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದ್ದು ಕಸ್ಟಡಿಗೆ ಕೇಳೋದಕ್ಕೂ ಸಿಐಡಿ ರೆಡಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗಿರುವಂತಹ ವಿಜಯ್ ಮಲ್ಯ ಭಾರತಕ್ಕೆ ಕೂಡಲೇ ಬರಬೇಕು, ಇದೇ ಲಾಸ್ಟ್ ಚಾನ್ಸ್ ಅಂತ ಬಾಂಬೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಬಾಂಬೆ ಹೈಕೋರ್ಟ್ಗೆ ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯ ವೇಳೆ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ನನ್ನನ್ನು ಆರ್ಥಿಕ ಅಪರಾಧಿ ಅನ್ನೋದನ್ನು ತಪ್ಪಿಸಿ ಅಂತ ಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇದರ ಜೊತೆಗೆ ಸಾಲ ವಸೂಲಿಗೆ ಸೀಸ್ ಮಾಡಿದ ಆಸ್ತಿಗಳ ಲೆಕ್ಕವನ್ನು ಕೂಡ ಅವರು ಕೇಳಿದರು. ಇದೇ ಅರ್ಜಿಯ ವಿಚಾರಣೆ ನಡೆಸಿರ್ತಕ್ಕಂತಹ ಕೋರ್ಟ್ ಈಗ ನೀವು ಭಾರತಕ್ಕೆ ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂತ ಸೂಚಿಸಿದೆ. ವಿಜಯ್ ಮಲ್ಯ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಮಧ್ಯಲೋಕದ ದೊರೆ, ಬೆಂಗಳೂರಿನ ಯುಬಿ ಸಿಟಿ ಕಟ್ಟಿಸಿದ ಉದ್ಯಮಿ, RCB ಕ್ರಿಕೆಟ್ ತಂಡದ ಒಂದು ಕಾಲದ ಮಾಲೀಕ, ಜೊತೆಗೆ ಭಾರತದ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅದನ್ನ ತೀರಿಸದೆ ದೇಶ ಬಿಟ್ಟು ಹೋದ ಆರ್ಥಿಕ ಅಪರಾಧಿ. ಇವತ್ತು ಇದೇ ವಿಜಯ್ ಮಲ್ಯಗೆ ಬಾಂಬೆ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ.
ಭಾರತಕ್ಕೆ ವಿಜಯ್ ಮಲ್ಯ ವಾಪಸ್ ಆಗಬೇಕು ಅಂತ ಸೂಚನೆ ನೀಡಿದೆ. ಹಾಗೆ ನೋಡಿದ್ರೆ ಬಾಂಬೆ ಹೈಕೋರ್ಟ್ಗೆ ಅರ್ಜಿಗಳನ್ನ ಹಾಕಿಸಿದ್ದೇ ವಿಜಯ್ ಮಲ್ಯ. ಒಂದು ಆರ್ಥಿಕ ಅಪರಾಧಿ ಆದೇಶವನ್ನ ಪ್ರಶ್ನಿಸಿ ಮೊದಲ ಅರ್ಜಿ ಹಾಕಿಸಿದ್ರೆ, ಎರಡನೆಯದ್ದು 2018ರ FEO ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ವಕೀಲರ ಮೂಲಕ ಅರ್ಜಿ ಹಾಕಿಸಿದ್ರು. ಈ ಎರಡು ಅರ್ಜಿಗಳ ಸಾರಾಂಶಗಳೇನು ಅಂತ ನೋಡೋದಾದ್ರೆ, ನನಗೆ ಓಡಿ ಹೋದ ಆರ್ಥಿಕ ಅಪರಾಧಿ ಅಂತ ಪಟ್ಟ ಕಟ್ಟಿದ್ದಾರೆ. ಆದ್ರೆ ನಾನು ಅಪರಾಧಿಯಲ್ಲ. ನಾನು ಸಾಲವನ್ನೂ ಕಟ್ಟಬೇಕಿಲ್ಲ. ಯಾಕಂದ್ರೆ ನನ್ನ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಎಲ್ಲಾ ಸಾಲವನ್ನು ವಜಾ ಮಾಡಿಕೊಳ್ಳಲಾಗಿದೆ. ಹಾಗೆ ನೋಡಿದ್ರೆ ನನಗೆ ಭಾರತ ಸರ್ಕಾರ ಬ್ಯಾಂಕ್ಗಳಿಂದಲೇ ಬಾಕಿ ಹಣ ಕೊಡಬೇಕು. ಕೋರ್ಟ್ ಆದೇಶದಂತೆ ನಾನು ಕಟ್ಟಬೇಕಿದ್ದ ಸಾಲ 6,203 ಕೋಟಿ ರೂಪಾಯಿ. ಆದ್ರೆ ಬ್ಯಾಂಕ್ಗಳು 10,000 ಕೋಟಿ ಹಣ ವಸೂಲಿ ಅಂತ ಹೇಳಿವೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 15,095 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲೇ ಹೇಳಿದ್ದು, ನನ್ನಿಂದ ವಸೂಲಿ ಮಾಡಿದ ಹಣಕ್ಕೆ ದಾಖಲೆಗಳನ್ನೇ ಕೊಟ್ಟಿಲ್ಲ. ನನ್ನಿಂದ 4,000 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ವಸೂಲಿ ಮಾಡಿದ್ದಾರೆ. ಹೀಗಾಗಿ ಓಡಿ ಹೋದ ಆರ್ಥಿಕ ಅಪರಾಧಿ ಕಳಂಕವನ್ನ ತೆಗೆಸಬೇಕು ಅಂತ ಮಲ್ಯ ಅರ್ಜಿ ಹಾಕಿದ್ರು. ವಿಜಯ್ ಮಲ್ಯ ಕೇಸ್ 14,131.6 crore complete amount of the attached property has been restored to the public sector banks. ಇದೇ ಅರ್ಜಿಗಳ ವಿಚಾರಣೆ ನಡೆಸಿದ್ದ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯ ವಕೀಲರಿಗೆ ಇವತ್ತು ಚಾಟಿ ಬೀಸಿದೆ. ವಿಜಯ್ ಮಲ್ಯ ಕೋರ್ಟ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಅರ್ಜಿಗಳಿಗೆ ಪರಿಹಾರ ಬೇಕಿದ್ರೆ ಮಲ್ಯ ಕೋರ್ಟ್ಗೆ ಬರಬೇಕು. ವಿದೇಶದಿಂದ ವಿಜಯ್ ಮಲ್ಯ ಭಾರತಕ್ಕೆ ಕೂಡಲೇ ಮರಳಬೇಕು. ಅವರು ಕೋರ್ಟ್ಗೆ ಬರದೆ ಅರ್ಜಿಗೆ ಪರಿಹಾರ ನೀಡಲು ಸಾಧ್ಯವಿಲ್ಲ. ಇದು ಅವರಿಗೆ ಕೊನೆಯ ಅವಕಾಶ. ಆದಷ್ಟು ಬೇಗ ಮರಳಿ ಬರಬೇಕು. ಯಾವಾಗ ಬರ್ತಾರೆ ಅಂತ ಫೆಬ್ರವರಿ 18ರ ಒಳಗೆ ಅಫಿಡವಿಟ್ ಸಲ್ಲಿಸಬೇಕು. ಹೀಗೆ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯಗೆ ಕೊನೆಯ ಅವಕಾಶವನ್ನ ನೀಡಿದೆ. ಈಗಿರೋ ಕುತೂಹಲ ಅಂದ್ರೆ ವಿಜಯ್ ಮಲ್ಯ ಭಾರತಕ್ಕೆ ಅವರಾಗೇ ಬರ್ತಾರಾ ಅನ್ನೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಾರ್ಚ್ 6ರಿಂದ 27ರವರೆಗೆ ರಾಜ್ಯ ಬಜೆಟ್ ಅಧಿವೇಶನವನ್ನು ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನಿಸಿದ್ದಾರೆ. 6ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ. ಮಾರ್ಚ್ 6ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಇನ್ನು ಬೆಂಗಳೂರಿನ ರೇಸ್ ಕೋರ್ಸನ್ನು ತುಮಕೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ತುಮಕೂರಿನ ಕುಣಿಗಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ರೇಸ್ ಕೋರ್ಸ್ ಶಿಫ್ಟ್ ಮಾಡೋದಕ್ಕೆ 2 ವರ್ಷಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಈಗಿನ ಟರ್ಫ್ ಕ್ಲಬ್ ಜಾಗವನ್ನು ಹಾಗೆಯೇ ಉಳಿಸಿಕೊಳ್ಳಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವಂಥದ್ರ ಬಗ್ಗೆಯೂ ಕೂಡ ಆ ಮೂಲಕ ನಿಗದಿತವಾಗಿ ಮಹಿಳೆಯರ ಪ್ರಯಾಣಕ್ಕೆ, ಉಚಿತ ಪ್ರಯಾಣಕ್ಕೆ ಸಮರ್ಪಕವಾದಂತಹ ತಂತ್ರಜ್ಞಾನದ ಬಳಕೆಗೂ ಕೂಡ ಈಗ ಸರ್ಕಾರ ಮುಂದಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ನಿರ್ಮಾಣ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯವನ್ನು ನಡೆಸೋದಕ್ಕೆ ಕೂಡ ಇವತ್ತು ನಡೆದಿರತಕ್ಕಂತಹ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ. ಕಡೆಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಈ ಬಾರಿ IPL ಪಂದ್ಯಗಳು ನಡೀತವೆ. RCBಯ ತವರು ನೆಲದಲ್ಲಿ, ತವರೂರಿನಲ್ಲಿನೇ ತವರಿನ ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಷರತ್ತುಬದ್ಧ ಒಪ್ಪಿಗೆಯನ್ನು ಕೊಟ್ಟಿದೆ. ಅಲ್ಲಿ ಈಗಾಗಲೇ ಮೈಕಲ್ ಡಿ ಖುನ್ನಾ ಸಮಿತಿ ನೀಡಿರುವಂತಹ ಶಿಫಾರಸುಗಳ ಅನುಷ್ಠಾನ ಮತ್ತು ಅದಕ್ಕೆ ಇರುವಂತಹ ಕಾಲಮಿತಿ ಇದೆಲ್ಲದರ ಒಳಗೆಯೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿನೇ ಈ ಬಾರಿ IPL ಪಂದ್ಯಗಳು ನಡೆಯುವುದಿದೆ.